ಬೈಲ್ಕುಪ್ಪೆಯಲ್ಲಿರುವ ಗೋಲ್ಡನ್ ಟೆಂಪಲ್ಗೆ ಬಂದಿದ್ದೇವೆ. ಇದನ್ನು ನಾಮ್ಡೋಲಿಂಗ್ ಮೊನಾಸ್ಟ್ರಿ ಅಂತ ಕರೀತಾರೆ. ಅಂದರೆ ಕನ್ನಡದಲ್ಲಿ ನಾಮ್ಡೋಲಿಂಗ್ ಮಠ ಅಂತ ಅರ್ಥ. ಇದು 1963ರಲ್ಲಿ ಸ್ಥಾಪನೆ ಮಾಡಿದ್ರು. ಇವ್ರದ್ದು ಒಬ್ಬ ಮಾಂಕ್ ಡ್ರುಬ್ವಾಂಗ್ ಪದ್ಮ ನಾರ್ಬು ರಿಂಪೋಚೆ ಅಂತ ಅವರು 1963ರಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ರು. 1959ನೇ ಇಸವಿಯಲ್ಲಿ ಚೈನಾದವರು ಟಿಬೆಟನ್ನು ವಶಪಡಿಸಿಕೊಂಡಿದ್ದ ಸಂದರ್ಭದಲ್ಲಿ ದಲೈ ಲಾಮಾ ಅವರು ಅವರ ಅನುಯಾಯಿಗಳೊಂದಿಗೆ ಭಾರತಕ್ಕೆ ಬಂದು ನೆಲೆಸಿದ್ರು. ಈ ದೇವಾಲಯದ ಒಳಗೆ 3 ದೇವರ ವಿಗ್ರಹವನ್ನು ಇಟ್ಟಿದ್ದಾರೆ. ಇದು 3 ವಿಗ್ರಹ 40 ಅಡಿ ಎತ್ತರ ಇದೆ, ತಾಮ್ರದಿಂದ ಮಾಡಿದ್ದಾರಂತೆ. ಮಧ್ಯದಲ್ಲಿರುವಂಥ ವಿಗ್ರಹ ಶಾಕ್ಯಮುನಿ ಬುದ್ಧ. ಶಾಕ್ಯಮುನಿ ಬುದ್ಧ ವಿಗ್ರಹದ ಬಲಭಾಗದಲ್ಲಿರುವಂಥ ವಿಗ್ರಹ ಅಮಿತಾಯಸ್ ಮತ್ತು ಎಡಭಾಗದಲ್ಲಿರುವಂಥ ವಿಗ್ರಹ ಗುರು ಪದ್ಮ ಸಂಭವ ಅಂತ ಹೇಳಿಬಿಟ್ಟು ಈ ಗುರು ಪದ್ಮ ಸಂಭವ ವಿಗ್ರಹವನ್ನು ಟಿಬೇಟಿಯನ್ನರು 2ನೇ ಬುದ್ಧ ಅಂತೇಳಿ ಪೂಜಿಸ್ತಾರಂತೆ. ಮತ್ತು ಅಮಿತಾಯಸ್ ಈ ವಿಗ್ರಹವನ್ನು ಆ್ಯಕ್ಚುಲಿ ಅವರು ದೀರ್ಘಾಯುಷ್ಯ ಹೊಂದಲಿಕ್ಕೋಸ್ಕರ ಪೂಜೆ ಮಾಡ್ತಾರಂತೆ. ಇಲ್ಲಿರುವಂತಹ ಪ್ರತಿಯೊಂದು ವಿಗ್ರಹವು 40 ಅಡಿ ಎತ್ತರ ಇದೆ ಅಂತೆ. ಆಮೇಲೆ ತಾಮ್ರದಿಂದ ಮಾಡಿದ್ದಾರೆ, ಅದಕ್ಕೆ ಚಿನ್ನದ್ದು ಲೇಪನ ಮಾಡಿದ್ದಾರೆ, ಅಂದರೆ ಗೋಲ್ಡ್ ಕೋಟಿಂಗ್ ಕೊಟ್ಟಿದ್ದಾರೆ. ಅದರಿಂದಾಗಿ ನಮಗೆ ನೋಡುವಾಗ ಅದು ಫುಲ್ ಚಿನ್ನದಿಂದ ಮಾಡಿದ ಥರ ಕಾಣ್ತದೆ. ಅದರಿಂದ ಇದಕ್ಕೆ ಇಲ್ಲಿ ಗೋಲ್ಡನ್ ಟೆಂಪಲ್ ಅಂಥೇಳಿ ಕರೀತಾರೆ ಕಾಣ್ತದೆ ಮೋಸ್ಟ್ಲಿ. ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ, ಅಂದರೆ ನೋಡುವಾಗ ಆ ಥರ ಕಾಣ್ತಾ ಇದೆ. ಇನ್ನೊಂದೇನೆಂದರೆ ಇಲ್ಲಿಯ ಏಕಾಂತ ಮತ್ತು ಆಧ್ಯಾತ್ಮಿಕ ವಾತಾವರಣ ಜನರನ್ನು ಪದೇ ಪದೇ ಇಲ್ಲಿಗೆ ಆಕರ್ಷಿಸ್ತದೆ. ಯಾಕೆಂದರೆ ನಾವೇ ನೋಡಿ 2 ವರ್ಷ ಮೊದಲು ಇಲ್ಲಿ ಬಂದಿದ್ವಿ. ಆವಾಗ ಇಲ್ಲಿ ಇಷ್ಟೊಂದು ರಶ್ ಇರಲಿಲ್ಲ, ಭಾಳ ಫ್ರೀ ಇತ್ತು. ಮತ್ತೇನೆಂದರೆ ಅರ್ಧ ಗಂಟೆ ಕೂತ್ಕೊಂಡು ನಾವು ಧ್ಯಾನನೂ ಮಾಡಿದ್ದೇವೆ. ಈ ಬೈಲ್ಕುಪ್ಪೆ ಸುವರ್ಣ ದೇವಾಲಯ ಕುಶಾಲನಗರದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಕಾವೇರಿ ನಿಸರ್ಗಧಾಮದಿಂದ 7 ಕಿಲೋಮೀಟ್ರ್ ಇದೆ. ಮಡಿಕೇರಿಯಿಂದ 34 ಕಿಲೋಮೀಟ್ರ್ ಆಗ್ತದೆ. ಮೈಸೂರಿಂದ ಸುಮಾರು 90 ಕಿಲೋಮೀಟ್ರ್ ದೂರದಲ್ಲಿದೆ ಇದು. ಇದಕ್ಕೆ ನಾಮ್ಡೋಲಿಂಗ್ ಮಠ ಅಂತಲೂ ಕರೀತಾರೆ, ಮತ್ತು ಈ ಜಾಗಕ್ಕೆ ಬೈಲ್ಕುಪ್ಪೆ ಅಂತಲೂ ಕರೀತಾರೆ. ಈ ಸುವರ್ಣ ದೇವಾಲಯ ನಮ್ಮ ದೇಶದಲ್ಲಿ 2ನೇ ಅತಿ ದೊಡ್ಡ ಟಿಬೇಟಿಯನ್ ವಸಾಹತು, ಅಂದರೆ 2ನೇ ಅತಿ ದೊಡ್ಡ ಬೌದ್ಧ ದೇವಾಲಯ ಅಂತ ಹೇಳ್ಬೋದು. ಮೊದಲನೇದು ಧರ್ಮಶಾಲದಲ್ಲಿರುವಂಥದ್ದು. ಇಲ್ಲಿ ಬುದ್ಧಿಸ್ಟ್ ಎಜುಕೇಷನ್ ಸೆಂಟರ್ ಕೂಡ ಇದೆ. ಯಾಕೆಂದರೆ ನಾವು ಇಲ್ಲಿ ಅವ್ರದ್ದು ತುಂಬ ಸ್ಟೂಡೆಂಟ್ಸ್ಗಳನ್ನು ನಾವಿಲ್ಲಿ ನೋಡಿದ್ವಿ. ಎಲ್ಲ ಆ ಕಡೆ ಈ ಕಡೆ ತಿರುಗಾಡ್ತಾ ಇದ್ದರು. ಒಂದಿಬ್ಬರ ಹತ್ರ ನಾವು ಮಾತಾಡಿದ್ವಿ, ಅದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೇನೆ ನಾನು. ಮೈಸೂರು ಕಡೆಯಿಂದ ಮಂಗಳೂರಿಗೆ ಹೋಗುವಾಗ ಇದು ಪಿರಿಯಾಪಟ್ಟಣದ ಹತ್ರ ಈ ಜಾಗ ಸಿಗುತ್ತೆ. ಎಲ್ಲರೂ ಹೋದಾಗ ಆ ಕಡೆ ನೋಡಿ, ಭಾಳ ಚೆನ್ನಾಗಿದೆ. ವೆಜ್ ಮೋಮೋಸ್ ರೆಡಿ ಆಯಿತು. ಈಗ ಟೇಬಲ್ಗೆ ಬಂದಿದೆ. ನನ್ನ ಮಗಳಿಗೆ ಒಂದೊಂದು ತಗೊಂಡು ಬಾಯಿ ಒಳಗೆ ಹಾಕ್ತಾಳೆ ನೋಡಿ.
ಅಲ್ವಾ? ಈ ಒಂದೊಂದು ತಗೊಂಡು ಬಾಯಿಗೆ ಹಾಕ್ತಾರೆ ಅವ್ರಿಗೆ. ವೆಜ್ ಮೋಮೋಸ್ ವಿತ್ ಲೈಮ್ ಸೋಡಾ. ಏನಂತ ಹೇಳ್ತಾರಮ್ಮ ಇದಕ್ಕೆ? ಲಾಫಿಂಗ್ ಆಯ್ತಲ್ಲ, ರೆಡಿ ಆಯ್ತು ನೋಡು, ರೆಡಿ ಆಯ್ತು ಅದು. ಅಷ್ಟೊತ್ತಿಗೆ ಮಾಡೇ ಆಯ್ತು ಅವ್ರು, ಮುಗಿಸಿ ಆಯ್ತು. ಕನ್ನಡ ಬರುತ್ತಾ? ಹೇಳೋಣ ಕನ್ನಡ ಇಲ್ಲ. ಲಡಾಖ್, ಓ ಸೂಪರ್. ಲಾಸ್ಟ್ ವೀಕ್ ವಿ ವಿಸಿಟೆಡ್ ವಿಯೆಟ್ನಾಂ. ಬೈದಿನ್ ಪಗೋಡ. Ladakh or not? One part is laughing is ready. Now my daughter is starting. It's not that spicy. Oh, it is. Not spicy, yeah? Not spicy. स्पाइसी होता है, स्पाइसी के बिना कुछ Like this now. ಮೀಟ್ ಹೇಳು. ಈ ಬೌದ್ಧ ವಿಹಾರ ಬೆಳಿಗ್ಗೆ 7ರಿಂದ ಸಂಜೆ 6ರವರೆಗೆ ಓಪನ್ ಇರ್ತದೆ. ಎಂಟ್ರಿ ಟಿಕೆಟ್ ಏನಿಲ್ಲ. ನೀವು ಈ ಕಡೆ ಬಂದಾಗ ಮಿಸ್ ಮಾಡದೆ ನೋಡಿ. ನಮ್ಮ ಈ ವಿಡಿಯೋ ನಿಮಗೆ ಖುಷಿಯಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.